ತುಂಬ ಇನೋಸೆಂಟ್ ಇಬ್ಬರೂ ಕೂಡ. ನಿಮ್ಮ ಪೇರೆಂಟ್ಸ್ ಅಪ್ಪ ಏನು ಮಾಡ್ತಾಯಿದ್ರು, ನಿಮ್ಮನ್ನು ಓದಿಸಿದ್ದು, ನಿಮ್ಮ ಬಾಲ್ಯದ ಏನಾದ್ರು ನೆನಪು ಮಾಡ್ಕೊಳ್ಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಯಾಕಂದ್ರೆ ಈಗ ನಿಮ್ಮ ಮಾತುಗಳನ್ನ ಎಲ್ಲರೂ ಕೇಳ್ತಾರೆ, ಬಿಗ್ ಬಾಸ್ ಬಂದನ ಅಂತ ಹೇಳಿ. ಅಪ್ಪನ ಬಗ್ಗೆ ಹೇಳೋದಾದರೆ, ಅಮ್ಮನ ಬಗ್ಗೆ ಹೇಳೋದಾದರೆ, ನಿಮ್ಮ ಜರ್ನಿ ಹೇಗಿತ್ತು, ಬಾಲ್ಯ ದಿನಗಳು ಹೇಗಿತ್ತು ಅಂತ ಹೇಳಿ. ಏನೇನು ಅವಮಾನ ಸನ್ಮಾನ? ಇಟ್ ವಾಸ್ ತುಂಬ ಚೆನ್ನಾಗಿತ್ತು. ಅಂದರೆ ನಾನು, ಅಪ್ಪ, ಅಮ್ಮ, ನನ್ನ ತಮ್ಮ ಚಿಂಟು, 4 ಜನ. ಆ್ಯಂಡ್ ತುಂಬ ಪ್ಯಾಂಪರ್ ಮಾಡ್ತಿದ್ರು ನಮ್ಮನ್ನು. ವಾಟ್ ಎವರ್, ನಾಟ್ ಜಸ್ಟ್ ಫಿನಾನ್ಷಿಯಲಿ, ಅದೊಂದೇ ಅಂತ ಅಲ್ಲ, ಎಲ್ಲದರಲ್ಲೂ ಒಂಥರ ನಾವಿಬ್ಬರು ಚೆನ್ನಾಗಿರಬೇಕು ಅದು ಗೊತ್ತಾಗ್ತಿತ್ತು. ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇದ್ದಾಗ ತುಂಬ ಪ್ಯಾಂಪರ್ ಮಾಡ್ತಾರೆ. ಆ್ಯಂಡ್ ಮನೇಲಿ ನನ್ನ ತಮ್ಮನೂ ಅಷ್ಟೇ, ನನಗೆ ಫಸ್ಟ್ ಪ್ರಿಯಾರಿಟಿ, ಆ ಥರನೇ ಅವನು ಬೆಳೆಸಿರೋದು. ಅವನು ಇವತ್ತಿಗೂ ನಾನು ಇಷ್ಟು ದಿನ ಒಳಗಿದ್ದಾಗಲೂ ಎಲ್ಲ ಮ್ಯಾನೇಜ್ ಮಾಡಿದ್ದೆ ಅವನು ಆ್ಯಕ್ಚುಲಿ. ಸೊ ಐ ಆಮ್ ವೆರಿ ಹ್ಯಾಪಿ ಅವರು ಅಪ್ಪ ಅಮ್ಮ ಆಗಿದ್ದಾರೆ ನನಗೆ ಅಂತ. ಓಕೆ, ಅಪ್ಪ ಏನು ವರ್ಕ್ ಮಾಡ್ತಾ ಇದ್ರು? ಅಪ್ಪ ಇಂಜಿನಿಯರ್ ಆಗಿದ್ದರು, ಮೈಸೂರಲ್ಲೇ ಇದ್ದರು. ಸೊ ಆಲ್ ಆರ್ ಲೈಫ್ಸ್ ಮೈಸೂರು. ಸುದೀಪ್ ಸರ್ ಹತ್ರ ಬಂದು ನಿನ್ನೆ ಮಾತಾಡುವಾಗ ನಿಮ್ಮ VT ನೋಡುವಂಥ ಸಂದರ್ಭದಲ್ಲಿ ಏನೇನು ಫೀಲ್ ಆಯಿತು? ಆ್ಯಂಡ್ ಸುದೀಪ್ ಸರ್ ಬಗ್ಗೆ ಹೇಳೋದಾದರೆ, ಅವ್ರು ಪ್ರತಿ ಸಲವೂ ಬರ್ತಿದ್ರು, ನಿಮಗೆಲ್ಲರೂ ಕೂಡ ಕಣ್ತೆರೆಸುವಂಥ ಪ್ರಯತ್ನವನ್ನು ಮಾಡ್ತಾನೇ ಇದ್ದರು. ಅವ್ರ ಮಾತುಗಳನ್ನೆಲ್ಲ ಕೇಳುವಾಗ ಏನು ಅನಿಸ್ತಾ ಇತ್ತು ಅಂತ ಹೇಳಿ? ನನಗೆ ಆ್ಯಕ್ಚುಲಿ ಸುದೀಪ್ ಸರ್ ಇನ್ಪುಟ್ಸಿಂದನೇ ನಾನು ಇಷ್ಟು ದಿನ ಬಂದಿದ್ದು ಅನಿಸುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಕ್ಲೂಲೆಸ್ ಆಗ್ತಿದೆ, ಜಂಟಿ ಇದ್ದಿದ್ದರಿಂದನೋ ಏನೋ ಗೊತ್ತಿಲ್ಲ, ಏನು ಏನು ಮಾಡ್ತಿದ್ದೀನಿ, ಏನಾಗ್ತಿದೆ ಅಂತ ಒಂದು ಸ್ವಲ್ಪ ಕ್ಲೂಲೆಸ್ ಆಗ್ತಿದೆ. ಬಟ್ ಸುದೀಪ್ ಸರ್ ಎವ್ರಿ ಟೈಮ್ ಒಂದು ಇನ್ಪುಟ್ ಕೊಡೋದ್ರಿಂದ ಐ ಥಿಂಕ್ ತುಂಬ ಹೆಲ್ಪ್ ಆಯಿತು ಇಷ್ಟು ದಿನ ಇರೋಕ್ಕೆ. ಒನ್ ಆಫ್ ದ ಮೇಜರ್ ರೀಸನ್. ಆ್ಯಂಡ್ ನಾನು VT ನೋಡಿದಾಗ ಇಟ್ ವಾಸ್ ವೆರಿ ನೈಸ್. ಅಂದರೆ ಹೇಟ್ರೆಡ್ಡು ಮನೆ ಒಳಗಡೆ ಕೂಡ ಒಂದು ಹೇಟ್ ಇತ್ತು, ಅಥವಾ ಏನೋ ಗ್ರಡ್ಜ್ ಇತ್ತು, ಆ ಥರದ್ದು ನೆಗೆಟಿವ್ ಅಷ್ಟು ಇರಲಿಲ್ಲ ನನ್ನ VTಯಲ್ಲಿ. ಇಟ್ ವಾಸ್ ವೆರಿ ನೈಸ್. ಒಂಥರ ಐ ಲಿವ್ಡ್ ಎವ್ರಿ ಮೂಮೆಂಟು ಮನೆ ಒಳಗಡೆ. ನಾನು ಎಂಜಾಯ್ ಮಾಡಿದೆ ಥರೋಲಿ ಮನೆ ಒಳಗಡೆ ಅಂತ ಅನಿಸ್ತು. ಸೊ ನಿಮ್ಮ ವ್ಯಕ್ತಿತ್ವನೆಲ್ಲೂ ಬಿಟ್ಕೊಡ್ಲಿಲ್ಲ ಅಂತ ಸುದೀಪ್ ಸರ್ ಕೂಡ ಹೇಳ್ತಾರೆ. ಸೊ ಇಟ್ ವಾಸ್ ವೆರಿ ನೈಸ್. ಮುಂದೆ ಏನೇನು ಪ್ಲ್ಯಾನ್ಸ್ ಇದೆ? ಸಿನಿಮಾ, ಧಾರಾವಾಹಿ ಈ ಥರದ್ದು ಬಂದಾಗ ಡ್ರೀಮ್ ಏನಿದೆ? ಸಿನಿಮಾ ಅಂತ ಇರುತ್ತೆ ಆಸೆ ದೊಡ್ಡ ಮಟ್ಟದಲ್ಲಿ. ನಿಮಗೆ ಏನೇನು ಕನಸುಗಳಿದೆ? ಯಾವ ಥರ ಸಿನಿಮಾಗಳು ಮಾಡಬೇಕು, ಅಥವಾ ಸೀರಿಯಲ್ ಮಾಡ್ತೀನಿ ಅಂದರೆ ಯಾವ ಥರ ಮಾಡಬೇಕು, ಇದ್ರ ಬಗ್ಗೆ ಹೇಳೋದಾದರೆ? ಅದೇ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಅಂತಿದೆ. ಅಂದರೆ ಇವಾಗ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಮಾಡಿದೆ ನಾನು ಸಾಹಿತ್ಯ ಆಗಿ. ಏನೋ ಬೇರೆದು ಯಾವ್ದಾದ್ರು ಟ್ರೈ ಮಾಡಬೇಕು ಕ್ಯಾರೆಕ್ಟರು, ಅದೇ ಲುಕ್ ಹೋಗೋದು ಬೇಡ, ಆ ಥರದ್ದು ಸ್ವಲ್ಪ ಚಾಲೆಂಜಿಂಗ್ ಆಗಿರೋರು ಟ್ರೈ ಮಾಡಬೇಕು ಅನ್ನೋದಿದೆ. ಆ್ಯಂಡ್ ಸೀರಿಯಲ್ ಮಾಡಬೇಕು ಅಂತ ಅಷ್ಟೇ ಆಸೆ ಇದೆ. ಯಾಕಂದರೆ ನಾನು ಬಂದಿದ್ದು ಟಿವಿಯಿಂದ. ಆ್ಯಂಡ್ ಐ ಲವ್ ಸೀರಿಯಲ್ ಸೆಟ್. ನಂಗೆ ಸೀರಿಯಲ್ ಸೆಟ್ಟಲ್ಲಿರೋದು, ಆ್ಯಕ್ಟ್ ಮಾಡೋದು, ಎವ್ರಿ ಡೇ ಸೆಟ್ಟಿಗೆ ಬರೋದು ನಂಗೆ ತುಂಬ ಇಷ್ಟ. ಅಟ್ ದ ಸೇಮ್ ಟೈಮ್ ಸಿನಿಮಾ ಅಂತಂದರೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸು, ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಅಲ್ವಾ, ಒಳ್ಳೆ ಸ್ಟಾರ್ಸ್ ಜೊತೆ ನಂಗೆ ಆಪರ್ಚುನಿಟಿ ಸಿಗಬೇಕು ಅನ್ನೋ ಕನಸು ಕೂಡ ಇದೆ. ಡ್ರೀಮ್ ಬಾಯ್ ಅಂತ ಬಂದರೆ, ನೀವು ಮದುವೆ ಆಗುವಂಥ ಹುಡುಗ ಹೇಗಿರಬೇಕು? ಮನೇಲಿ ಹುಡುಕಿದ ಹುಡುಗನೇ ಆಗ್ತೀರಾ ಹೇಗೆ ಅಂತ ಹೇಳಿ? ಆಲ್ರೆಡಿ ಎಷ್ಟೋ ಜನರು ಮನಸ್ಸನ್ನು ಕದ್ದು ಬಿಟ್ಟಿದ್ದೀರಾ. ಅಂದರೆ ಅಫ್ಕೋರ್ಸ್ ಒಂದು ನಿಮಗೂ ಐ ಥಿಂಕ್ ಯು ಕ್ಯಾನ್ ರಿಲೇಟ್. ನಮಗೆ ಒಂದು ಟೈಮಿಂಗ್ ಇರಲ್ಲ, ಏನಿರಲ್ಲ, ವಿ ಕಮ್, ವಿ ಶೂಟ್, ವಿ ಗೋ, ಆ ಥರ ಇರ್ತೀವಿ. ಸೊ ಅದಕ್ಕೆ ಸಪೋರ್ಟಿವ್ ಆಗಿರಬೇಕು ಅಂತ ಒಂದಿದೆ. ಆ್ಯಂಡ್ ಅದು ಬಿಟ್ಟರೆ ಏನೇನಿಲ್ಲ, ಅಂದರೆ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿರಬೇಕು, ಈ ಥರ ಕ್ವಾಲಿಟೀಸ್ ತಲೆಯಲ್ಲಿದೆ. ನೋಡೋಣ.